ಚಿನ್ನ ಬೆಳ್ಳಿ ಖರೀದಿಗೆ ರೆಡಿ. ಡೇಟ್ ಮುಖ್ಯವಲ್ಲ, ರೇಟ್ ಮುಖ್ಯ. ಕೋಪದಿಂದ ಸಿಡಿದೆದ್ದ ಗ್ಲೋಬಲ್ ಇನ್ವೆಸ್ಟರ್ ರಾಬರ್ಟ್ ಕಿಯಾಸಕಿ. ಚಿನ್ನ ಬೆಳ್ಳಿ ಖರೀದಿಗೆ ರೆಡಿ. ಡೇಟ್ ಮುಖ್ಯವಲ್ಲ, ಇಲ್ಲಿ ರೇಟ್ ಮುಖ್ಯ. ಕೋಪದಿಂದ ಸಿಡಿದೆದ್ದ ಗ್ಲೋಬಲ್ ಇನ್ವೆಸ್ಟರ್ ರಾಬರ್ಟ್ ಕಿಯಾಸಕಿ. $6,000ಗೆ ಬಿಟ್ಕಾಯಿನ್ ಖರೀದಿಸಿದ್ದೆ ಎಂದಿದ್ದ ಕಿಯಾಸಕಿ. ಆದರೆ ಈ ಮಾತನ್ನು ನಂಬದ ಸೋಷಿಯಲ್ ಮೀಡಿಯಾ ಮಂದಿ. ಈ ವಿಚಾರದಲ್ಲಿ ಸಹನೆ ಕಳೆದುಕೊಂಡ ರಾಬರ್ಟ್ ಕಿಯಾಸಕಿ, ನಾನು ಗಮನ ಇಡೋದು ರೇಟ್ ಬಗ್ಗೆ, ಡೇಟ್ ಬಗ್ಗೆ ಅಲ್ಲ. ಪ್ರಸ್ತುತ ತಾನು ಇನ್ನಷ್ಟು ಚಿನ್ನ ಖರೀದಿಸಲು ರೆಡಿ ಎಂದ ಕಿಯಾಸಕಿ. 2026ರ 600 ಅಮೆರಿಕನ್ ಸಿಲ್ವರ್ ಈಗಲ್ಸ್ ನಾಣ್ಯ, 200 ಗೋಲ್ಡ್ ಈಗಲ್ಸ್ ನಾಣ್ಯ ಖರೀದಿಸಿದ ಎಂದ ಕಿಯಾಸಕಿ. ಸಿಲ್ವರ್ ರೇಟ್ $200 ದಾಟುತ್ತೆ ಎಂದು ಅಂದಾಜಿಸಿದ್ದ ಕಿಯಾಸಕಿ. ಬಿಟ್ಕಾಯಿನ್ ಖರೀದಿ ಡೇಟ್ ಬಗ್ಗೆ ಅನಗತ್ಯ ಗಮನ ಇಡೋದು ಹೂಡಿಕೆದಾರರ ಅಸಲಿ ಗುರಿಯನ್ನ ತಪ್ಪಿಸುವಂತಿದೆ ಎಂದ ಕಿಯಾಸಕಿ. ಪ್ರತಿ ಮೂವ್ಮೆಂಟ್ ಗಮನಿಸ್ತಾರೆ ಇನ್ವೆಸ್ಟರ್ಸ್, ಅವರನ್ನೇ ಫಾಲೋ ಮಾಡ್ತಾರೆ ಗ್ಲೋಬಲ್ ಇನ್ವೆಸ್ಟರ್ಸ್. ಕಿಯಾಸಕಿ ಮಾತು ಕೇಳಿದ್ರೆ ಚಿನ್ನದ ರೇಟ್ ಜಂಪ್ ಫಿಕ್ಸ್ ಅನ್ಸುತ್ತೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಮತ್ತೆ ಏರಲಿದ್ಯಾ ಚಿನ್ನ ಬೆಳ್ಳಿಯ ಬೆಲೆ? ಚಿನ್ನ ಬೆಳ್ಳಿ ಖರೀದಿಗೆ ರೆಡಿ. ಡೇಟ್ ಮುಖ್ಯ ಅಲ್ಲ, ಇಲ್ಲಿ ರೇಟ್ ಮುಖ್ಯ ಆಗುತ್ತೆ. ಕೋಪದಿಂದ ಸಿಡಿದಿದ್ದ ಗ್ಲೋಬಲ್ ಇನ್ವೆಸ್ಟರ್ ರಾಬರ್ಟ್ ಕಿಯಾಸಕಿ. $6,000ಗೆ ಬಿಟ್ಕಾಯಿನ್ ಖರೀದಿಸಿದ್ದೆ ಎಂದಿದ್ದ ಕಿಯಾಸಕಿ. ಆದರೆ ಈ ಮಾತನ್ನ ನಂಬದಂತ ಸೋಷಿಯಲ್ ಮೀಡಿಯಾ ಮಂದಿ ಒಂದಿಷ್ಟು ಕಾಮೆಂಟ್ಸ್ಗಳನ್ನ ಅಲ್ಲಿ ಹಾಕ್ತಾ ಇದ್ರು. ಇದಕ್ಕೆ ಸಿಡಿದೆದ್ದಿದ್ದಾರೆ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ. ಈ ವಿಚಾರದಲ್ಲಿ ಸಹನೆ ಕಳೆದುಕೊಂಡು ರಾಬರ್ಟ್ ಕಿಯಾಸಕಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಗಮನ ಇಡೋದು ರೇಟ್ ಬಗ್ಗೆ, ಡೇಟ್ ಬಗ್ಗೆ ಅಲ್ಲ. ಪ್ರಸ್ತುತ ನಾನು ಇನ್ನಷ್ಟು ಚಿನ್ನ ಖರೀದಿಸಲು ರೆಡಿ ಎಂದಿದ್ದಾರೆ. 2026ರ 60 ಅಮೆರಿಕನ್ ಸಿಲ್ವರ್ ಈಗಲ್ಸ್ ನಾಣ್ಯ ಮತ್ತು 20 ಗೋಲ್ಡ್ ಈಗಲ್ಸ್ ನಾಣ್ಯ ಖರೀದಿಸುವೆ ಎಂದ ಕಿಯಾಸಕಿ. ಬಿಟ್ಕಾಯಿನ್ ಖರೀದಿ ಡೇಟ್ ಬಗ್ಗೆ ಅನಗತ್ಯ ಗಮನ ಇಡೋದು ಹೂಡಿಕೆದಾರರ ಅಸಲಿ ಗುರಿಯನ್ನ ತಪ್ಪಿಸುವಂತಿದೆ ಅಂತ ಮಾತನಾಡಿದ್ದಾರೆ. ಕಿಯಾಸಕಿ ಪ್ರತಿ ಮೂವ್ಮೆಂಟ್ ಗಮನಿಸ್ತಾರೆ ಇನ್ವೆಸ್ಟರ್ಸ್, ಅವರನ್ನೇ ಫಾಲೋ ಮಾಡ್ತಾರೆ ಗ್ಲೋಬಲ್ ಇನ್ವೆಸ್ಟರ್ಸ್. ಕಿಯಾಸಕಿ ಮಾತು ಕೇಳಿದ್ರೆ ಚಿನ್ನದ ರೇಟ್ ಜಂಪ್ ಫಿಕ್ಸ್ ಅನ್ಸುತ್ತೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಮತ್ತೆ ಏರಲಿದೆಯಾ ಹಾಗೆ ಚಿನ್ನ ಬೆಳ್ಳಿಯ ಬೆಲೆಗಳು ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟಿ ಹಾಕ್ತಾ ಇದೆ. ಯಾಕಂದ್ರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಎಲ್ಲ ಇದೀಗ ಕಿಯಾಸಕಿ ಅವರನ್ನ ಅಲ್ಲಿ ಫಾಲೋ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೇಳುವಂತ ಪ್ರತಿಯೊಂದು ಮಾತುಗಳು ಒಬ್ಬ ಇನ್ವೆಸ್ಟರ್ಸ್, ಒಬ್ಬ ಬಿಸ್ನೆಸ್ ಮ್ಯಾನ್ ಮೈಂಡ್ ಅಲ್ಲಿ ನಾವು ಥಿಂಕ್ ಮಾಡಿ ನೋಡಿದಾಗ ಅಲ್ಲಿ ಅವ್ರು ಹೇಳುವಂತ ಒಂದಿಷ್ಟು ಸಲಹೆಗಳೇನಿರುತ್ತೆ, ಒಂದಿಷ್ಟು ಮಾರ್ಕೆಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವಂತ ಸಲಹೆಗಳೇನಿರುತ್ತೆ ಅದನ್ನ ಫಾಲೋ ಮಾಡುವಂಥದ್ದು ಎಷ್ಟೋ ಮಂದಿ ಇದ್ದಾರೆ. ಸೊ ಹೀಗಾಗಿ 2026ರ ಅಮೆರಿಕನ್ ಸಿಲ್ವರ್ ಈಗಲ್ಸ್ ನಾಣ್ಯ ಮತ್ತು 20 ಗೋಲ್ಡ್ ಈಗಲ್ಸ್ ನಾಣ್ಯ ಖರೀದಿಸುವೆ ಎಂದು ಈಗ ಮತ್ತೆ ಹೇಳಿದ್ದಾರೆ. ಇನ್ನು ಅದ್ರ ಜೊತೆಗೆ ಮತ್ತಷ್ಟು ಗೋಲ್ಡ್ ಖರೀದಿಸಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದೀನಿ, ನಾನು ಖರೀದಿಸ್ತೀನಿ ಅನ್ನುವಂತ ಒಂದಿಷ್ಟು ಮಾತುಗಳನ್ನ ಹಾಡಿದ್ದಾರೆ. ಯಾಕಂದ್ರೆ ಹೂಡಿಕೆ ಮಾಡುವಂಥದ್ದು, ನಾವೇನು ಬಂಗಾರದ ಮೇಲೆ ಹೂಡಿಕೆ ಮಾಡ್ತೀವಿ, ಇದು ಯಾವುದೇ ಕಾರಣಕ್ಕೂ ನಮಗೆ ಲಾಸ್ ಆಗೋದಿಲ್ಲ, ಅದು ಲಾಭನೇ ತಂದುಕೊಡುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಂಗಾರ ಇನ್ನೂ ಹೆಚ್ಚಿನ ರೇಟಿಗೆ ದಾಟುವಂತ ಚಾನ್ಸಸ್ಗಳಿದೆ. ಸೊ ಹಾಗಾಗಿ ಈಗಲೇ ನಾನು ಇನ್ವೆಸ್ಟ್ ಮಾಡ್ಕೊಂಡು ಗೋಲ್ಡ್ ಅನ್ನ ಖರೀದಿ ಮಾಡ್ಕೊಂಡು ಇರ್ತೀನಿ ಅನ್ನುವಂತ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಮತ್ತೆ ಚಿನ್ನ ಬೆಳ್ಳಿ ಬೆಲೆ ಹೆಚ್ಚಾಗುತ್ತಾ ಅನ್ನುವಂತ ಟೆನ್ಷನ್ ಮತ್ತೊಂದು ಕಡೆ ಇಲ್ಲಿ ಶುರುವಾಗಿರುವಂತದ್ದು. ಹೀಗಾಗಿ ಒಂದಿಷ್ಟು ಕಿಯಾಸಕಿ ಪ್ರತಿ ಮೂವ್ಮೆಂಟ್ ಅನ್ನ ಕೆಲವೊಂದು ಇನ್ವೆಸ್ಟರ್ಸ್ ಗಮನಿಸ್ತಾರೆ, ಅವರನ್ನ ಫಾಲೋ ಮಾಡ್ತಾರೆ, ಅವ್ರು ಹೇಳುವಂತ ಸಲಹೆಗಳನ್ನ ಅಲ್ಲಿ ಅಳವಡಿಸ್ಕೊಳ್ತಾರೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ.
ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಟಿಟಿಡಿ. ತಿರುಪತಿಯಲ್ಲಿ ಮದುವೆಗೆ ಇನ್ನು ಮುಂದೆ ದಕ್ಷಿಣೆ ಇಲ್ಲ, ಕನಿಷ್ಠ ಶುಲ್ಕ ಪಡೆದು ಭಕ್ತರಿಗೆ ವಿವಾಹ ಉಪನಯನ. ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಟಿಟಿಡಿ. ತಿರುಪತಿಯಲ್ಲಿ ಮದುವೆಗೆ ಇನ್ನು ಮುಂದೆ ದಕ್ಷಿಣೆ ಇಲ್ಲ, ಕನಿಷ್ಠ ಶುಲ್ಕ ಪಡೆದು ಭಕ್ತರಿಗೆ ವಿವಾಹ ಉಪನಯನ. ಚೌಲ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಆರಂಭ. ತಿರುಮಲದ ಪಾಪ ವಿನಾಶನಂ ರಸ್ತೆಯಲ್ಲಿರುವಂತಹ ಚೌಟ್ರಿ, ಪುರೋಹಿತರ ಮೂಲಕ ಭಕ್ತರಿಗೆ ಅಗತ್ಯವಿರುವ ಸೇವೆ. ಕನಿಷ್ಠ ಶುಲ್ಕದಲ್ಲಿ ಸಮಾರಂಭ ನಡೆಸಿಕೊಡುತ್ತೇವೆ. ವಿವಾಹ ಉಚಿತ, ಪುರೋಹಿತರು ದಕ್ಷಿಣೆ ಪಡೆಯಲ್ಲ. ಆದರೆ ಅಡುಗೆ, ಹೂವಿನ ಅಲಂಕಾರಗಳಂತಹ ಇತರೆ ವ್ಯವಸ್ಥೆಗಳಿಗೆ ಹಣ ಪಾವತಿಸಬೇಕಾಗುತ್ತೆ. ಭಕ್ತರಿಗೆ ಅಗ್ಗದ ದರದಲ್ಲಿ ಸೇವೆ ನೀಡುತ್ತೇವೆ ಎಂದ ಟಿಟಿಡಿ. ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಟಿಟಿಡಿ. ತಿರುಪತಿಯಲ್ಲಿ ಮದುವೆಗೆ ಇನ್ನು ಮುಂದೆ ದಕ್ಷಿಣೆ ಇಲ್ಲ, ಉಚಿತವಾಗಿ ವಿವಾಹವನ್ನ ಮಾಡಿಕೊಳ್ಬಹುದು. ಹಾಗಂತ ಎಲ್ಲವೂ ಕೂಡ ಉಚಿತ ಅಂತ ಇಲ್ಲ. ಅಲ್ಲಿ ಕೆಲವೊಂದಿಷ್ಟು ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಕೆಲವೊಂದಿಷ್ಟು ಹೂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವುಗಳಿಗೆಲ್ಲ ಅಲ್ಲಿ ನಾವು ಪೇ ಮಾಡಬೇಕಾಗುತ್ತೆ. ತಿರುಮಲದ ಪಾಪ ವಿನಾಶನಂ ರಸ್ತೆಯಲ್ಲಿರುವಂತಹ ಚೌಟ್ರಿಯಲ್ಲಿ ಪುರೋಹಿತರ ಮೂಲಕ ಭಕ್ತರಿಗೆ ಅಗತ್ಯವಿರುವ ಸೇವೆಯನ್ನ ಕಲ್ಪಿಸಿಕೊಡಲಾಗುತ್ತೆ. ಕನಿಷ್ಠ ಶುಲ್ಕದಲ್ಲಿ ಸಮಾರಂಭ ನಡೆಸಿಕೊಡ್ತೇವೆ ಅಂತ ಇದೀಗ ಟಿಟಿಡಿ ಅನೌನ್ಸ್ ಮಾಡಿರುವಂಥದ್ದು. ವಿವಾಹ ಉಚಿತ, ಪುರೋಹಿತರು ದಕ್ಷಿಣೆಯನ್ನ ಪಡೆಯಲ್ಲ. ಆದರೆ ಅಡುಗೆ, ಹೂವಿನ ಅಲಂಕಾರಗಳಂತಹ ವಸ್ತುಗಳಿಗೆ, ಅಡುಗೆ ವಿಚಾರಕ್ಕೆ, ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರೆ ವ್ಯವಸ್ಥೆಗಳಿಗೆ ಹಣ ಪಾವತಿಸಬೇಕಾಗುತ್ತೆ. ಭಕ್ತರಿಗೆ ಕಡಿಮೆ ದರದಲ್ಲಿ ಸೇವೆ ನೀಡ್ತೇವೆ ಅಂತ ಟಿಟಿಡಿ ಅನೌನ್ಸ್ ಮಾಡಿದೆ. ಅರ್ಚಕರ ಸಂಘದ ರಿಯಾಯಿತಿ ದರ ಪಟ್ಟಿ, ಕಾರ್ಯ ವಿವಾಹ ಮತ್ತು ದರ ಉಚಿತ. ವಿವಾಹಕ್ಕೆ ಉಚಿತವಾಗಿ ದರದಲ್ಲಿ ಅಲ್ಲಿ ಮಾಡಿಕೊಡಲಾಗುತ್ತೆ. ಇನ್ನು ಉಪನಯನ, ಸತ್ಯನಾರಾಯಣ ವೃತ ಹಾಗೂ ಮೇಳಂ ವಿಚಾರದಲ್ಲಿ 300 ರೂಪಾಯಿ ದರ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಅರ್ಚಕರ ಸಂಘದ ರಿಯಾಯಿತಿ ದರ ಪಟ್ಟಿಯಲ್ಲಿ ನಾವು ನೋಡಿದಾಗ ಕೇಶಖಂಡನ, ನಾಮಕರಣ, ಪ್ರಾಸನ, ಇನ್ನು ಇತರ ವಿಚಾರಕ್ಕೆ ಸಂಬಂಧಪಟ್ಟಂತೆ 200 ರೂಪಾಯಿ ದರವನ್ನ ಅಲ್ಲಿ ಮಾಡಲಾಗುತ್ತೆ. ಇನ್ನು ವಾಹನ ಪೂಜೆ, ದಸ್ತ್ರ ಪೂಜೆ ಇವೆಲ್ಲದಕ್ಕೂ ಕೂಡ 200 ರೂಪಾಯಿ ಚಾರ್ಜಸ್ ಅನ್ನ ಮಾಡ್ತಾರೆ. ಅಂದ್ರೆ ಮುಂಚೆ ಇರುವಂತ ಚಾರ್ಜಸ್ಗೂ ಇವಾಗಿರುವಂತಹ ಒಂದು ಬೆಲೆಗೂ ಕೂಡ ಅಲ್ಲಿ ಡಿಫ್ರೆನ್ಸ್ ಇದೆ. ಕಿವಿ ಚುಚ್ಚುವುದು ಮತ್ತು ಹಾಗೂ ಮೇಳಂ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ರೂಪಾಯಿ, ಕೇವಲ 100 ರೂಪಾಯಿ ದರದಲ್ಲಿ ಅಲ್ಲಿ ಮಾಡಿಕೊಡಲಾಗುತ್ತೆ. ಇನ್ನು ಕಿವಿ ಚುಚ್ಚುವುದು 50 ರೂಪಾಯಿ ದರದಲ್ಲಿ ಮಾಡಿಕೊಡ್ತಾರೆ. ಇದೀಗ ತಿರುಪತಿ ತಿರುಮಲದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಉಚಿತವಾಗಿ ವಿವಾಹವನ್ನ ಮಾಡಿಕೊಡಲಾಗುತ್ತೆ. ಇನ್ನು ಉಪನಯನ ಆಗಿರ್ಬೋದು, ಸತ್ಯನಾರಾಯಣ ವೃತ ಆಗಿರ್ಬೋದು, ಹಾಗೆ ಮೇಳಂ ಆಗಿರ್ಬೋದು, ಇವಕ್ಕೆಲ್ಲ ಕೂಡ ಒಂದು 300 ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಕೇಶಖಂಡನ ಮತ್ತು ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 200 ರೂಪಾಯಿ ದರವನ್ನ ಫಿಕ್ಸ್ ಮಾಡಲಾಗುತ್ತೆ. ಇನ್ನು ಕಿವಿ ಚುಚ್ಚುವ ಇನ್ನಿತರ ಒಂದು ಕಾರ್ಯಕ್ರಮಗಳಿಗೆ 100 ರೂಪಾಯಿ ದರವನ್ನ ಅಲ್ಲಿ ಫಿಕ್ಸ್ ಮಾಡಲಾಗುತ್ತೆ. ಇನ್ನು ಈ ಹಿಂದೆನೂ ಸಹಿತ ಈ ಒಂದು ತಿರುಪತಿ ತಿರುಮಲದ ದೇವಸ್ಥಾನಗಳಲ್ಲಿ ಅಲ್ಲಿ ಒಂದು ಚೌಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದಕ್ಷಿಣೆಯನ್ನ ಪಡೆದುಕೊಂಡು, ಪುರೋಹಿತರಾಗಿರ್ಬೋದು, ವಿವಾಹಕ್ಕೆ ಆಗಿರ್ಬೋದು, ದಕ್ಷಿಣೆಯನ್ನ ಪಡೆದುಕೊಂಡು ಅಲ್ಲಿ ವಿವಾಹವನ್ನ ಮಾಡಿಕೊಡ್ತಾ ಇದ್ರು. ಆದರೆ ಸದ್ಯಕ್ಕೆ ಇದೀಗ ಅಲ್ಲಿ ಭಕ್ತರಿಗೆ ಉಚಿತವಾಗಿ ವಿವಾಹವನ್ನ ಮಾಡಿಕೊಡ್ತಾರೆ. ಇನ್ನು ಪುರೋಹಿತರ ಕಡೆಯಿಂದ ಯಾವುದೇ ತರಹದ ದಕ್ಷಿಣೆಯನ್ನ ಸಹಿತ ಪಡೆದುಕೊಳ್ಳಲ್ಲ. ಹಾಗಾದ್ರೆ ಬೇಸಿಕ್ ನೀಡ್ಸ್ ಏನಿರುತ್ತೆ, ಈಗ ಅಲಂಕಾರಿಕ ವಸ್ತು ಆಗಿರ್ಬೋದು, ಇನ್ನು ಅದ್ರ ಜೊತೆಗೆ ಏನು ಅಡುಗೆ ವಿಚಾರಕ್ಕೆ, ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ನಾವು ಇಂತಿಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ವಿವಾಹವನ್ನ ಅಲ್ಲಿ ಉಚಿತವಾಗಿ ಮಾಡಿಕೊಳ್ಬಹುದು. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಇಲ್ಲಿ ವಿವಾಹವನ್ನ ಮಾಡಿಕೊಳ್ಬಹುದು. ಇನ್ನು ತಿರುಪತಿ ತಿರುಮಲದಲ್ಲಿ ನಾವು ಗಮನಿಸಿ ನೋಡಿದಾಗ ಈಗ ಸತ್ಯನಾರಾಯಣ ಪೂಜೆ ವಿಚಾರಕ್ಕೆ, ಅಂದ್ರೆ ಸತ್ಯನಾರಾಯಣ ಅಂತಂದ್ರೆ ಲಕ್ಷ್ಮೀನಾರಾಯಣ ಪೂಜೆಯನ್ನ, ಲಕ್ಷ್ಮೀನಾರಾಯಣ ವಿವಾಹವನ್ನ ಮಾಡಿಕೊಡಲಾಗುತ್ತೆ. ಹೀಗೆ ಏನು ಒಂದಿಷ್ಟು ಸಂಸ್ಕೃತಿಯ ತಕ್ಕಂತೆ, ಒಂದಿಷ್ಟು ಸಾಂಪ್ರದಾಯಿಕ ತಕ್ಕಂತೆ ಒಂದಿಷ್ಟು ಕಾರ್ಯಗಳೇನಿರುತ್ತೆ ಆ ಕಾರ್ಯಗಳನ್ನ ಮಾಡಿ ನಂತರ ವಿವಾಹವನ್ನ ಅಲ್ಲಿ ಕೈಗೊಳ್ಳಲಾಗುತ್ತೆ. ಸೊ ಹಾಗಾಗಿ ಒಂದಿಷ್ಟು ಪೂಜೆ ಕೈಂಕರ್ಯಗಳಿಗೆ ಅಲ್ಲಿ ಇಂತಿಷ್ಟು ಹಣ ಅಂತ ಪೇ ಮಾಡಬೇಕು. ಅದನ್ನ ಹೊರತುಪಡಿಸಿ ವಿವಾಹಕ್ಕೆ ಅಂತ, ಇನ್ನು ಪುರೋಹಿತರ ದಕ್ಷಿಣೆಗೆ ಅಂತ ಯಾವುದೇ ರೀತಿಯಾದಂಥ ಹಣವನ್ನ ಅಲ್ಲಿ ಪೇ ಮಾಡುವ ಹಾಗೆ ಇರೋದಿಲ್ಲ.
ಇದಿಷ್ಟು ಈವರೆಗಿನ ಮಾಹಿತಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.